ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿಯ ಶಿಕಾರಿ ಕಾಲೋನಿಯಲ್ಲಿ ಸಾರ್ವಜನಿಕರು ಹುಬ್ಬೇರಿಸಿ ನೋಡುವಂತೆ ಮಹಾ ಸಾಧನೆಗೈದ ಡಾಕ್ಟರ್ ಸುಧಾಕರ್ ಪೊಲೀಸ್ ಇಲಾಖೆ ಕಂಪ್ಲಿ ಪಟ್ಟಣಕ್ಕೆ 2001ರಲ್ಲಿ ಸುಧಾಕರ್ ಪಿಎಸ್ಐ ಆಗಿ ಕಂಪ್ಲಿ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡರು. ಕಂಪ್ಲಿಯ ಶಿಕಾರಿ ಸಮುದಾಯದವರು ವಾಸಿಸುವ ಸ್ಥಳದಲ್ಲಿ ವಿದ್ಯಾಭ್ಯಾಸ, ನಾಗರಿಕತೆಯಲ್ಲಿ, ಉದ್ಯೋಗದಲ್ಲಿ ಬಹಳ ಹಿಂದುಳಿದಿತ್ತು. ಸುಧಾಕರ್ ಪಿಎಸ್ಐ ತಮ್ಮ ವೈಯಕ್ತಿಕ ಖರ್ಚಿನಿಂದ ಕಾಲೋನಿಯಲ್ಲಿ ತುಳಜಾದೇವಿಯ ದೇವಸ್ಥಾನವನ್ನು ನಿರ್ಮಿಸಿ 2003ರಲ್ಲಿ ದೇವಸ್ಥಾನವನ್ನು ಉದ್ಘಾಟಿಸಿದರು. ಅಲ್ಲಿನ ಜನಗಳ ಸಮುದಾಯದೊಂದಿಗೆ ಸಂಪರ್ಕ ಬೆಳೆಸಿ ಮತ್ತು ಅವರನ್ನ ವಿದ್ಯಾಭ್ಯಾಸದ ಕಡೆಗೆ ಬೆಳೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಅಭಿವೃದ್ಧಿಯು ಬಹಳ ಸಹಕಾರಿಯಾಯಿತು. ಈ ಕಾಲೋನಿ ಮಕ್ಕಳು ಡಾಕ್ಟರೇಟ್ ಪದವಿ, ಇಂಜಿನಿಯರ್, ಡಿಪ್ಲೊಮಾ, ಐಟಿಐ ಓದಿ ಯಶಸ್ಸನ್ನು ಕಂಡಿದ್ದಾರೆ. ಶಿಕಾರಿ ಕಾಲೋನಿಯ ಮುಖ್ಯಸ್ಥರಾದ ಎಚ್ಪಿ ಶಿಕಾರಿ ರಾಮು ಮಾತನಾಡುತ್ತಾ, ಡಾಕ್ಟರ್ ಸುಧಾಕರ್ ಅವರು ಪ್ರಸ್ತುತ ಬೆಂಗಳೂರಿನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದು, ಕಂಪ್ಲಿಗೆ ತುಳಜಾದೇವಿ ದೇವಸ್ಥಾನಕ್ಕೆ ಅಭಿಷೇಕ ಮತ್ತು ಪೂಜೆ ಮಾಡಿಸಲು ಆಗಮಿಸಿರುವುದು ಸಂತೋಷದ ವಿಷಯ. ಕಾಲೋನಿಯಲ್ಲಿರುವ ಶಿಕಾರಿ ಜನಾಂಗದವರೆಲ್ಲ ನಮಗೆ ಬದುಕು ಕಟ್ಟಿಕೊಟ್ಟ ಸುಧಾಕರ್ ಸರ್ ಅವರಿಗೆ ಚಿರ ಋಣಿಯಾಗುತ್ತೇವೆ ಎಂದು ತಿಳಿಸಿ ನಮ್ಮ ಮಾಧ್ಯಮದೊಂದಿಗೆ ತಮ್ಮ ಸಂತೋಷವನ್ನು ಹಂಚಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಚ್ಚಿದಾನಂದ ಹಿರೇಮಠ, NKS TV4 ಕಂಪ್ಲಿ. ಸರ್ ನಮಸ್ತೆ ಸರ್. ಸರ್ ತಾವು ಕಂಪ್ಲಿಗೆ ಬಂದಿದ್ದ ಕಾರಣ ಸರ್? ಇವತ್ತು ಏನು 2003ರಲ್ಲಿ 1ರಿಂದ 3ರಲ್ಲಿ ನಾನಿಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಿದ್ದೆ. ಆವಾಗ ಈ ಒಂದು ತುಳಜಾ ಭವಾನಿ ದೇವಸ್ಥಾನದ ಒಂದು ಪ್ರತಿಷ್ಠಾಪನೆ ಮಾಡಿ ಗುಡಿಯನ್ನು ಕಟ್ಟಿಸಿದ್ವಿ. ಇವಾಗ ಗುಡಿ ಬೆಳೆದು ಒಂದು ಬೃಹತ್ತಾಗಿ ಒಂದು ಬೆಳೆದಿದೆ. ಭಕ್ತರು ಅದನ್ನೆಲ್ಲ ಸೇರಿ ಇವತ್ತಿನ ದಿನ ಈ ಗುಡಿ ರಿನೋವೇಷನ್ ಮಾಡಿದ್ವಿ. ಮತ್ತು ಆ ಕಾರ್ಯಕ್ರಮಕ್ಕೆ ಹೋಮ ಮತ್ತು ಪೂಜಾ ಕಾರ್ಯಕ್ರಮ. ಈ ದಿವಸ ನಮ್ಮ ಕಾಲೋನಿಗೆ ಬಂದು ನಮ್ಮ ತುಳಜಾ ಭವಾನಿ ದೇವಿಯ ಶಾಂತಿ ಹೋಮದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೆಲ್ಲರ ಒಂದು ಏಳಿಗೆಯನ್ನು ಪ್ರಚಾರ ಮಾಡಲಿಕ್ಕೆ ಬಂದಿರತಕ್ಕಂಥ NKS TV4 ಇವರಿಗೂ ಧನ್ಯವಾದಗಳು. ನಮ್ಮ ಸಮಾಜದ ಪರವಾಗಿ, ನಮ್ಮ ಸಂಘಟನೆ ಪರವಾಗಿ ಮತ್ತು ಟ್ರಸ್ಟಿನ ಪರವಾಗಿ ಈ NKS TV ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ನನ್ನ ಹೆಸರು HP ಶಿಕಾರಿ ರಾಮು. ಸರ್, ತಾವು ಇಲ್ಲೇ ಇರ್ತೀರಲ್ಲ, ಕಂಪ್ಲಿ ನಿವಾಸಿ? ಹೌದು ಸರ್. ಇದು ಶಿಕಾರಿ ಕಾಲೋನಿಯಲ್ಲಿ ದೇವಸ್ಥಾನ ಇದೆ. ಹೌದು. ಇದು ಎಷ್ಟು ವರ್ಷ ಆಯ್ತು ರೀ ಓಪನ್ ಆಗಿ? ಸರ್, ಇದು 2003ರಲ್ಲಿ 2001ರಲ್ಲಿ ಏನು ಕಂಪ್ಲಿಗೆ ಹೊಸದಾಗಿ ಬಂದಿರತಕ್ಕಂಥ PSI ಆಗಿರ್ತಕ್ಕಂಥ ಸುಧಾಕರ್ ಸರ್ ಅವರು ನಮ್ಮ ಕಾಲೋನಿಗೆ ಪ್ರಪ್ರಥಮವಾಗಿ ಭೇಟಿ ಕೊಟ್ಟಾಗ ನಮ್ಮ ಇವತ್ತಿನ ಸ್ಥಿತಿನೇ ಬೇರೆ, ಅವತ್ತಿನ ಸ್ಥಿತಿನೇ ಬೇರೆ. ಇವತ್ತೇನು ನಾವು ಇದ್ದೀವಿ, ಅವತ್ತು ಆ ಗುಡಿಸಲು, ಆ ಚರಂಡಿಗಳು, ಅದು ಎಲ್ಲ ನೋಡಿ ಅವರಿಗೆ ಮನವರಿಕೆ ಆಯ್ತು. ನಾವು ಯಾರ್ಯಾರನ್ನೂ ಉದ್ಧಾರ ಮಾಡ್ತೀವಿ, ಎಲ್ಲರನ್ನ ಇದು ಮಾಡ್ತೀವಿ. ಇಂಥ ಒಂದು ಸಮಾಜಕ್ಕೆ ನಾವು ಏನಾದರೂ ಒಂದು ಏಳಿಗೆ ಮಾಡಿದರೆ ಒಳ್ಳೆಯದಾಗ್ತದೆ. ಇಂಥರನ್ನ ಸ್ವಲ್ಪ ಕಾರ್ಯರೂಪಕ್ಕೆ ಜನರ ಸಂಪರ್ಕಕ್ಕೆ ತಂದರೆ ನಾವು ಏನಾದರೂ ಒಳ್ಳೇದು ಮಾಡಿದರೆ ಒಂದು ಅನುಕೂಲ ಆಗ್ತದೆ ಅಂತ ಹೇಳಿ ಅವರು ಮನದಟ್ಟು ಮಾಡಿಕೊಂಡು ನಮ್ಮನ್ನು ಒಂದು 2 ಸಾರಿ ಕರೆದ್ರು ಅಲ್ಲಿಗೆ, ಟೇಷನ್ಗೆ. ನಾವು ಆ ಟೈಮ್ನಲ್ಲಿ ನಾವು ಟೇಷನ್ ಅಂದ್ರೇ ಹೆದರಿ ಓಡೋಗ ಜನ. ಒಂದು ಕಾಕಿ ಬಟ್ಟೆ ಯಾರನ್ನ ಹಾಕ್ಯಂಬಂದ್ರೆ ಕಾಲೋನ್ಯಾಗ ಅದನ್ನ ನೋಡಿ ಓಡೋಗಂಥ ಜನನ್ನ ಇವ್ರು ಯಾಕಪ್ಪ ನಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಕರೀತಾರ ಅಂಥೇಳಿ ನಮಗೆ ಸ್ವಲ್ಪ ಪಟ್ಟಿಗೆ ಭಯನೇ. ಆದರೂ ಧೈರ್ಯ ಮಾಡಿ ನಾವು ಒಂದು 2-3 ಹೋದಾಗ, ನೋಡ್ರಿ ನಿಮ್ಮ ಕಾಲೋನಿಗೆ ಏನು ಮಾಡಿದ್ರೆ, ನೀವು ಯಾಕೆ ಹಿಂಗಿದ್ದೀರಿ, ನಿಮಗೆ ಸರ್ಕಾರ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟರೆ ನೀವು ಆ ಫೆಸಿಲಿಟಿನ ಯಾಕೆ ತಗೊಂತಾ ಇಲ್ಲ ಅಂತ ಅಂದಾಗ, ಸರ್ ನಮಗೆ ಯಾರು ಹತ್ತಿರ ಕರೆಯಲ್ಲ, ನಮಗೆ ಯಾರನ್ನೂ ಇದು ಮಾಡಲ್ಲ, ಏನೋ ಊರಾಗ ಬೇಡಿಕೆ ಬೇಕು, ಬಂದು ಜೀವನ ಮಾಡಬೇಕು, ಯಾವನೋ ಹೊಲ ಕಲ ಕಾಯ್ತೀವಿ ಸರ್ ಅಂತ ಹೇಳಿದಾಗ, ನೀವು ಹೆಂಗೆ ನಿಮ್ಮನ್ನು ಮನವರಿಕೆ ಮಾಡಬೇಕು, ನೀವು ಯಾವ ಮಾತಿನ ಮೇಲೆ ನಿಂದಿರ್ತೀರಿ ನಮ್ಮಲ್ಲಿ ಈ ಥರ ಅಂದಾಗ, ಇಲ್ಲಿ ಇವತ್ತೇನು ದೇವಸ್ಥಾನ ಐತಲ್ಲ ಸರ್, ಇಲ್ಲಿ ಒಂದು ಸಣ್ಣದು ಆಪಿನ ಗುಡಿಸಲಿ ಇತ್ತು. ಅವ್ರು ಬಂದಾಗ ಅಲ್ಲಿ ನಾವು ದೇವ್ರು ಮಾಡ್ತಾ ಇದ್ವಿ ನಮ್ಮ ಸಮಾಜದವರು. ಆ ದೇವ್ರು ನೋಡಿ, ಇದು ಯಾಕೆ ಗುಡಿಸ್ಲಾಗ ಐತೆ, ನೀವು ಇಲ್ಲಿ ಯಾಕೆ ಮಾಡ್ತೀರಿ ಅಂತ ಅಂದಾಗ, ಸರ್ ಇದು ನಮ್ಮ ದೇವರು ಸರ್, ಅವ್ರ ಮನೆತನದ ದೇವರು, ಈ ದೇವ್ರು ಮಾಡ್ತಾ ಇದ್ದೀವಿ ಸರ್ ಅಂದ್ರೆ, ಇದು ನಿಮ್ಮ ಗುಂಪಿಗೆ ಸಂಬಂಧಪಟ್ಟಿದ್ದು ಅಂತ ಅನ್ಕೊಂಡಿದ್ರು ಸರ್.
ಇಲ್ಲ ಇದಕ್ಕೆ ನಾವು ಗುಡಿ ಕಟ್ಸ್ನೆ ನೀವು ಎಲ್ಲರೂ ನಾನು ಹೇಳಿದ ಮಾತು ಕೇಳಿದರೆ ಜನಕ್ಕೆ ಒಳ್ಳೆ ಒಂದು ಮೆಸೇಜ್ ಬರ್ತತೆ. ನೀವು ಕರೆಕ್ಟಾಗಿ ನಾನು ಏನು ಹೇಳ್ತೀನಿ ಅದರಂಗೆ ನೀವು ಪಾಲನೆ ಮಾಡಿದ್ರೆ ಜನ ಗುಟ್ಟಿಗೆ ನಿಮ್ಮನ್ನು ನಂಬ್ತಾರೆ. ಮುಂದೆ ನೀವು ವೃದ್ಧಿ ಆಗ್ತೀರಿ, ಒಳ್ಳೇದಾಗ್ತದಂದ್ರೆ ಆತ ಸಾರ್ ಅಂದಾಗ ಅದನ್ನ ಗುಡಿ ಕಟ್ಟಿದ್ರು, ಬೀಸ್ಮಠ ಹಾಕಿದಾಗ ಇದು ನಮ್ಮ ಇಲ್ಲಿ ಗುಂಪಿನಾಗ 3-4 ಬೆಡಗೆ ಅದಾವೆ ಸರ್. ಬೆಡಗಿಗೆ ಒಂದು ದೇವ್ರು ಇದ್ದಂಗೆ ಅವಾಗಿದು ಅವ್ರ ಬೆಡಗಿಂದ ಸರ್ ಇದು ಸಮಾಜಕ್ಕೆ ಚರಂಗಿಲ್ಲ. ಇಲ್ಲ ಇದು ನಾನು ಇಡೀ ಸಮಾಜಕ್ಕೆ ಮಾಡಿರೋದು. ಬೇಕಾದ್ರೆ ಅವ್ರದ್ದು ಏನು ಇದೈತಲ್ಲ ಅವ್ರದ್ದು ಜಾಗದ ಗೀಗದ ಅಂತೇಳಿ ಈ ಜಾಗ ಏನೈತಲ್ಲ ಸರ್, ಈ ಜಾಗನೂ ಸಾರೆ ಖರೀದಿ ಅವತ್ತಿಗೆ 25,000 ಖರೀದಿಗೆ ಮಾಡಿ ಈ ತುಳಜಾ ಭವಾನಿ ದೇವಸ್ಥಾನ ಕಟ್ಟಿಸಿ ಇವತ್ತು 2003ರಾಗೇನು ದೇವಸ್ಥಾನ ಕಟ್ಟಿದ್ರು. ಅಲ್ಲಿದ್ದ ಪ್ರತಿ ವರ್ಷ ಜಾತ್ರೆ ಹರಿದಿನಗಳಲ್ಲಿ ಪೂಜೆ ಪುನಸ್ಕಾರ ಎಲ್ಲ ನಡೀತದೆ ಪ್ರತಿ ವರ್ಷ. ಆಮೇಲೆ ಈ ಭಾಗಕ್ಕೆ ಬಂದಾಗ ಸಾರು ಈ ಕಡೆಗೆ ಭೇಟಿ ಕೊಟ್ಟು ಅವತ್ತು ಯಾವ ರೀತಿ ಇದ್ವಿ ಅಂದರೆ ನಾವು ನಮ್ಮನ್ನು ಯಾರು ಹತ್ರ ಕರ್ಕೊಂತಿದ್ದಿಲ್ಲ. ಯಾರನ್ನ ಮದುವೆ ಇತ್ತಪ್ಪ ಅಂದ್ರೆ ಕಟ್ಟಿಗೆ ಹಿಡ್ಕೊಂಡು ನಿಂದ್ರಿಸ್ತಿದ್ರು. ಆ ಜನ ಬರಬಾರ್ದಿಲ್ಲಿ ಒಳಗ. ಇವತ್ತು ಯಾವ ಮಟ್ಟಕ್ಕೆ ಇದೀವಿ ಅಂತಂದರೆ ಲಗ್ನ ಪತ್ರ ಮನೆಗೆ ಬಂದು ಕೊಟ್ಟು ಕರಿತಿದ್ರೆ ನಮ್ಮರು ಹೋಗ್ತಾ ಇಲ್ಲ. ಆ ಸ್ಥಿತಿಗೆ ಬಂದತ್ತ ಸರ್. ಈಗ ನಮ್ಮದು ಇನ್ನೊಂದು ಏನಂದ್ರೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಸಣ್ಣ ಸಣ್ಣ ಗುಡಿಸಲು ಇವತ್ತು ಎಲ್ಲ ಗುಡಿಸಲು ಹೋಗಿ ಎಲ್ಲ RCS ಬಿಲ್ಡಿಂಗ್ ಆಗ್ಯಾವ ಸರ್. ಆಮೇಲೆ ಎಲ್ಲ ವಿದ್ಯಾವಂತರಾಗ್ಯಾರ ಸರ್. ಇವತ್ತು ನಮ್ಮ ಕಾಲೋನಿಯಲ್ಲಿ ಎಲ್ಲ PhD ಊಟ ಮಾಡಿದಾರ ಇದ್ದಾರೆ, LLB ಮಾಡ್ತಿದಾರ, ITI ಮಾಡಿದಾರು ಇದ್ದಾರೆ, ಗೌರ್ಮೆಂಟ್ ನೌಕರಿ ಊಟಗೆ ಆಗ್ಯಾರ ಈ ಗುಡಿ ಆದಮೇಲೆ ಸರ್. ಹಂಗಾಗಿ ಈ ವರ್ಷ ಏನಾತಪ್ಪ ಅಂದ್ರೆ ಸ್ವಲ್ಪ ನಾವು ಜೀರ್ಣೋದ್ಧಾರಕ್ಕಾಗಿ ನಮ್ಮ ಮಾನ್ಯ ಶಾಸಕರಾದಂಥ GN ಗಣೇಶ್ ಅವರು 2 ಅನುದಾನ ಕೊಟ್ಟು ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಸ್ವಲ್ಪ ಗುಡಿನ ಅಟ್ರಾಕ್ಷನ್ ಮಾಡಿ ಇವತ್ತು ನಮ್ಮ ಊರಿಗೆ ಮತ್ತು ನಮ್ಮ ಕಾಲೋನಿಗೆ ನಮ್ಮ ಆ ದೇವಿನ ಆರಾಧಕರಿಗೆ ಸಾಹೇಬರಿಗೆ ಒಳ್ಳೆ ಶಾಂತಿ ಸಿಗಲಿ ಅಂತ ಹೇಳಿ ಶಾಂತಿ ಹೋಮನ ಇವತ್ತು ನೆರವೇರಿಸಿದೆವು ಸರ್. ದೇವಿ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಈ ಶಿಕಾರಿ ಕಾಲೋನಿಯಲ್ಲಿ ಬರೀ ಪೊಲೀಸರು, ಅಬಕಾರಿ ಪೊಲೀಸರು ಅಷ್ಟೇ ಇಲ್ಲಿ ಕಳ್ಳರನ್ನ ಮತ್ತು ಕಳ್ಳಬಡ್ಡಿ ಸರಾಯಿ ಮಾಡೋರು ಹುಡುಕೊಂಡು ಬರ್ತಾಯಿದ್ರು. ಆಮೇಲೆ ಇಲ್ಲೆಲ್ಲ ಜನ ಎಲ್ಲ ನೋಡಿ ಗಾಬರಿಯಾಗಿ ಓಡೋಗ್ತಾಯಿದ್ರು. ದೇವಿ ಪ್ರತಿಷ್ಠಾಪನೆ ಆದ ನಂತರ ಇಲ್ಲಿಗೆ ನಾಡಿನ ಹೆಸರಾಂತ ಕಲಾವಿದರು, ಸಾಹಿತಿಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು, ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳು ಎಲ್ಲರೂ ಇಲ್ಲಿ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಆಮೇಲೆ ಈ ಜನರ ಬಗ್ಗೆ ಒಂದು PhD ಕೂಡ ಆಗಿದೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ. ಈ ಮಟ್ಟಿಗೆ ಕಂಡು ಕೇಳಿರದಷ್ಟು ಬದಲಾವಣೆ ಈ ಭಾಗದಲ್ಲಿ ಈ ಒಂದು ಕಡಿಮೆ ಸಮಯದ ಒಂದು ಇದರಲ್ಲಿ ಆಗಿದೆ. ಇದೇ ಜನಾಂಗ ಇನ್ನು ಆಂಧ್ರ, ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಅಲ್ಲೆಲ್ಲ ನೆಲೆಸಿದ್ದಾರೆ ಈ ಜನಾಂಗದವರು. ಅವರೆಲ್ಲ ಇಲ್ಲಿ ನಾವು ಪ್ರತಿ ವರ್ಷ ಜಾತ್ರೆ ಮಾಡುವಾಗ ಅವರೆಲ್ಲ ಬಂದು ಇವರ ಒಂದು ಬದಲಾವಣೆಯನ್ನು ಕಂಡು ಅಚ್ಚರಿ ಪಡ್ತಾ ಇದ್ದಾರೆ. ನಾವು ಈ ರೀತಿ ಸಮಾಜಮುಖಿಯಾಗಿ ಬೆಳಿಬೇಕು ಅನ್ನೋ ಒಂದು ಹಂಬಲವನ್ನು ವ್ಯಕ್ತಪಡಿಸಿ ಅವರವರ ಏನು ರಾಜ್ಯಗಳಲ್ಲಿ